Hi guys, welcome back to my YouTube channel, Dikshita YouTube channel. ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ನಾವು ಫ್ಯಾಮಿಲಿ ಎಲ್ಲ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅದೇ ಇವತ್ತಿನ ಲಾಗ್ ಆಗಿರುತ್ತೆ. ಬನ್ನಿ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ. ಫಸ್ಟು ಮನೆಯಿಂದ ಹೊರಟಿ ಕಾರ್ ಬಂತು. ಕಾರ್ಗೆ ಅರ್ಶಿನ ಕುಂಕುಮ ಹಾಕಿ ಹೂವು ಹಾಕಿ ಅದಾದಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಹೊರಟ್ರಿ. ಇಲ್ಲಿಂದ ಹೊರಟಿ ಅದಾದಮೇಲೆ ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆನೆಲ್ಲ ಅಲ್ಲಿ ಪಿಕ್ ಮಾಡಬೇಕಿತ್ತು. ಅಲ್ಲಿ ಪಿಕ್ ಮಾಡಿಕೊಂಡು ಅದಾದಮೇಲೆ ಶ್ರೀನಗರ ಹತ್ರ ಹೋದ್ರಿ. ಅಲ್ಲೋಗಿ ನಮ್ಮ ಚಿಕ್ಕಜ್ಜಿ ನಮ್ಮ ಚಿಕ್ಕ ತಾತ ಇದ್ದರು, ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಎಲ್ಲ ಹೊರಟಾದ್ಮೇಲೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಮಂಡ್ಯ ಹತ್ರ ಒಂದು ಪಾಂಡುಪುರ ಅಂತ ಊರಿದೆ. ಆ ಪಾಂಡುಪುರದ ಹತ್ರ ತಣ್ಣೂರು ಚೌಡಮ್ಮ ಅಂತ ಒಂದು ದೇವರಿದೆ, ನಮ್ಮ ಮನೆ ದೇವರದು. ತಣ್ಣೂರು ಚೌಡಮ್ಮಗೆ ಹೋಗಿದ್ದಿದ್ದು ನಾವು ಗೈಸ್. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಮ್ಮಮ್ಮ ನಮ್ಮಣ್ಣ ಜೊತೆ. ಮನೆಯಿಂದ ಹೊರಟು ಈಗ ಇಲ್ಲೊಂದು ಸ್ಟಾಪ್ ಹಾಕಿದ್ದೀವಿ ಗೈಸ್. ಪಾಂಡುಪುರದ ಹತ್ರ ಮಂಡ್ಯ ಹತ್ರ ಇದ್ದೀವಿ. ಬನ್ನಿ, ಸುಮ್ಮನೆ ಹಂಗೆ ಬಂದೆ ಹಿಂಗೆ ಗಾಯ್ಸ್. ಇವರೇ ನಮ್ಮಮ್ಮ ನೋಡಿ. ಹಾಯ್ ಮೇಡಮ್. ಹೋಗೋಣ ಗಾಯ್ಸ್. ಇಲ್ಲೆಲ್ಲ ಟೀ ಸ್ಟಾಪಿಗೆ ಹಾಕಿದ್ದಾರೆ, ಎಲ್ಲ ಟೀ ಕುಡಿತಿದ್ದಾರೆ. ನಾನು ಸುಮ್ಮನೆ ಹಿಂಗೆ ಓಡಾಡ್ತಿದ್ದೀನಿ. ಮನೆ ದೇವ್ರ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿ ಒಳ್ಳೆ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ ಇಲ್ಲಿ ಪೂಜೆ ಮಾಡ್ತಾರೆ ಏನು ಅಂತ. ತಣ್ಣೂರಿಗೆ ಬಂದ್ರಿ. ತಣ್ಣೂರಿಗೆ ಬಂದಾದಮೇಲೆ ನಾವು ಫಸ್ಟು ದೇವ್ರಿಗೆ ಪೂಜೆ ಮಾಡೋಂಗಿಲ್ಲ. ಫಸ್ಟು ಹೋಗಿ ಹೊಳೆಗೆ ಪೂಜೆ ಮಾಡಬೇಕು. ಹೊಳೆ ಹತ್ರ ಹೋಗಿ ಅಲ್ಲೆಲ್ಲ ಸ್ವಲ್ಪ ತೊಳೆದು ಅಲ್ಲೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಬಾಳೆಹಣ್ಣೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಕೊಂಡ್ರಿ. ಪೂಜೆ ಎಲ್ಲ ಆದಮೇಲೆ ನಾವು ದೇವ್ರ ಹತ್ರ ಹೋಗಬೇಕು. ಇಲ್ಲಿ ನಮ್ಮಪ್ಪ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇವಾಗ ನಮ್ಮಪ್ಪ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ನಮ್ಮ ಅಪ್ಪಂದು ಪೂಜೆ ಆದಮೇಲೆ ನಮ್ಮಮ್ಮ ಪೂಜೆ ಮಾಡ್ತಾರೆ, ಆಮೇಲೆ ನಮ್ಮ ಅಣ್ಣ ಪೂಜೆ ಮಾಡ್ತಾನೆ, ಆಮೇಲೆ ನಾನು ಮಾಡ್ತೀನಿ. ಎಲ್ಲ ಮುಗಿಸ್ಕೊಂಡು ಆದಮೇಲೆ ಹೊರಡ್ತೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಹೊರಡ್ತೀವಿ. ಆಮೇಲೆ ಮೇಲೆ ಹೋಗ್ತೀವಿ. ಇದು ಮೇಲಿರೋದು ಕೆರೆ ಗಾಯ್ಸ್, ಕೆಳಗಡೆ ದೇವಸ್ಥಾನ ಇರೋದು. ಅದು ಕೆರೆ ಮಾತ್ರ ಏನು ಸಖತ್ತಾಗಿತ್ತು ಗೈಸ್. ಎಷ್ಟು ದೊಡ್ಡ ಕೆರೆ ಗೊತ್ತು, ಎಷ್ಟು ಅಲೆಗಳು ಬರ್ತಿದೆ ಅಂದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಭಯ ಆಗ್ತಿತ್ತು ನಮಗೆ, ಅಷ್ಟು ಅಲೆಗಳು ಗೈಸ್. ವ್ಯೂ ಏನು ಸಖತ್ತಾಗಿದೆ ಗೊತ್ತಾ ಗೈಸ್. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಏನು ಸಖತ್ತಾಗಿದೆ. ಸುಮ್ಮನೆ ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ ಫ್ಯಾಮಿಲಿ ಎಲ್ಲರ ಜೊತೆ ನೋಡ್ಕೊಂಡು ಬಂದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನೋಡಿ ಯಾರ್ಯಾರು ಇದ್ದಾರೆ ಗೈಸ್. ಇವಾಗ ಇಲ್ಲಿಗೆ ಬಂದ್ರಿ ಕೆಳಗಡೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನನಗೂ ಗೊತ್ತಿಲ್ಲ, ನಾನು ಅವಾಗ ಬಂದಿರೋದು, ನೀನು ಇವಾಗೇ ಬರ್ತಿರೋದು ಎಲ್ಲಿ ಅಂತ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಏನು ಅಂತ ಗೈಸ್. ಬಂದ್ರಿ, ಬಾಗಿಲು ಹಾಕಿದೆ, ಬಾಗಿಲು ಓಪನ್ ಮಾಡ್ತಾರೆ. ಇವಾಗ ತೋರಿಸ್ತೀನಿ ಬನ್ನಿ. ಓಪನ್ ಆದಮೇಲೆ ಬನ್ನಿ. ಇವಾಗ ಓಪನ್ ಆಗಿದೆ, ಒಳಗಡೆ ಹೋಗೋಣ, ತೋರಿಸ್ತೀನಿ ಹೆಂಗಿದೆ ಏನು ಅಂತ ತೋರಿಸ್ತೀನಿ ಬನ್ನಿ. ಪೂಜಾರಿಯವ್ರು ಬಂದು ಅಮ್ಮಂಗೆಲ್ಲ ಅಲಂಕಾರ ಮಾಡಿಕೊಂಡು ನಾವು ಈ ಕಡೆ ಎಲ್ಲ ಪ್ರಸಾದ ಮಾಡಬೇಕಿತ್ತು. ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ತಯಾರು ಮಾಡ್ಕೊಂಡ್ರಿ. ಆಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಹೇಗೆ ಪೂಜೆ ಆಯಿತು ಹೆಂಗೆ ಅಂತೆಲ್ಲ ನೋಡಿ ಗಾಯ್ಸ್, ತೋರಿಸ್ತೀನಿ ನಿಮಗೆಲ್ಲನೂ. ಗೈಸ್ ಇವಾಗೆಲ್ಲ ಮುಗೀತು. ಪೂಜೆ ಎಲ್ಲ ಚೆನ್ನಾಗಾಯಿತು, ಸಖತ್ತಾಗಾಯಿತು ಪೂಜೆ ಎಲ್ಲನೂ. ಬನ್ನಿ ಇವಾಗ ನೆಕ್ಸ್ಟು ಎಲ್ಲಿ ಹೋಗೋದೇನು ಅಂತ ನೋಡೋಣ ಗೈಸ್. ಇಲ್ಲೇ ಒಂದು ಕೃಷ್ಣನ ದೇವಸ್ಥಾನ ಇದೆ, ಬನ್ನಿ ಹೋಗೋಣ, ನೋಡೋಣ ಹೆಂಗಿದೆ ಏನು ಅಂತ. ನಮ್ಮ ಅಣ್ಣಂಗೆ ತುಂಬ ಇಷ್ಟ ಕೃಷ್ಣ ಅಂದರೆ, ಅದಕ್ಕೋಸ್ಕರ ಅವನು ಹೇಳಿದ್ದು, ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ನೋಡೋಣ ಹೆಂಗಿದೆ ಏನು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಇವನೇ ನಮ್ಮ ಅಣ್ಣ ನೋಡಿ. ಮಾತೇ ಆಡಲ್ಲ ನಾನು, ನೋಡಿ ಇಲ್ಲಿ ವ್ಯೂ ಎಲ್ಲ ಏನು ಸಕ್ಕತ್ತಾಗಿದೆ. ಏನು ಸಕ್ಕತ್ತಾಗಿದೆ ಅಲ್ಲ ಗೈಸ್ ಇಲ್ಲಿ. ಸೊ ಗೈಸ್ ಇದೇ ದೇವಸ್ಥಾನ ಬಾಗಿಲಾಕ್ಬಿಟ್ಟಿದೆ. ತುಂಬ ಹಳೇ ಕಾಲದ ದೇವಸ್ಥಾನ, ಚೆನ್ನಾಗಿದೆ. ಆಚೆಯಿಂದ ಬಾಗಿಲಾಕ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಏನು ಮಾಡೋದು, ಸುಮ್ಮನೆ ಒಂದು ವಾಕಿಂಗ್ ಆಯ್ತು ಅಷ್ಟೇ ಗೈಸ್. ಬಟ್ ವ್ಯೂ ಮಾತ್ರ ಮಸ್ತಾಗಿದೆ ಗೈಸ್. ಥರ ತಣ್ಣಗೆ ಥರ ಮೈಂಡ್ ಫ್ರೀ ಆಗುತ್ತೆ ಗೈಸ್. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಇಲ್ಲೇ ಎದ್ಬಿಡೋಣ ಅನಿಸುತ್ತೆ.
ಈ ಬೆಂಗಳೂರು ಇದಕ್ಕೂ. ಈ ಊರುಗಳೇ ಚೆಂದ ಅಲ್ಲ ಗೈಸ್, ಏನು ಸಕ್ಕತ್ತಾಗಿದೆ ಅಂದರೆ ನೋಡಿ. ಈ ಗ್ರೀನರಿ ಇದೆಲ್ಲ ಸಕ್ಕತ್ತಾಗಿದೆ ಗೈಸ್. ಇಲ್ಲೆಲ್ಲ ನೋಡಿದ್ರಿ, ಎಲ್ಲ ಮಸ್ತಾಗಿದೆ. ಇಲ್ಲೆಲ್ಲ ನೋಡಿಕೊಂಡು ಇವಾಗ ಓಡ್ತಾ ಇದ್ದೀವಿ, ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಹೋಗಿ ನೆಕ್ಸ್ಟ್ ಏನಂತಂದರೆ ಊಟಕ್ಕೆ ನಿಲ್ಲಿಸ್ಬೇಕು. ಊಟಕ್ಕೆ ನಿಲ್ಲಿಸಿ ಅಲ್ಲೋಗಿ ಹೋಟ್ಲ್ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್ ಗೈಸ್. ನಿಮಗೆ ನಮ್ಮ ಅಪ್ಪನ ತೋರಿಸಿಲ್ಲ ಅಲ್ವಾ, ಬನ್ನಿ ನಮ್ಮ ಅಪ್ಪನ ನೋಡಿ ಗಾಯ್ಸ್. ನೋಡಿ ಈ ಪ್ಲೇಸು ಮಾತ್ರ ಸಕ್ಕತ್ತಾಗಿದೆ, ಫುಲ್ಲು ಗ್ರೀನರಿ ಗೈಸ್, ಸಕ್ಕತ್ತಾಗಿದೆ ಗೈಸ್. ಅಲ್ಲಿ ಊಟಕ್ಕೆ ನಿಲ್ಲಿಸಿ ಊಟ ಮಾಡ್ಕೊಂಡು ಹೊರಟ್ರಿ. ಇಲ್ಲಿ ಬೆಲ್ಲ ಮತ್ತು ಕಬ್ಬನ್ನ ಈಸ್ಕೊಳ್ಳೋಣ ಅಂದ್ಕೊಂಡು ನಿಲ್ಸಿದ್ದೀವಿ. ಬನ್ನಿ ತೋರಿಸ್ತೀನಿ ಒಳಗಡೆ ಹೆಂಗಿದೆ ಅಂತ. ಚೆನ್ನಾಗಿರುತ್ತಂತೆ, ಇದು ಪ್ಯೂರ್ ಬೆಲ್ಲ ಮಂಡ್ಯದಲ್ಲಿ ಸಿಗುತ್ತಲ್ಲ, ಅದಕ್ಕೆ ಈಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ದೀವಿ. ತೋರಿಸ್ತೀನಿ ಗೈಸ್. ನೋಡಿ ಪ್ಯೂರ್ ಬೆಲ್ಲ ಈ ಥರ ಇದೆ. ಬೆಲ್ಲ ಹೇಗೆ ಮಾಡ್ತಾರೆ ಅಂತ ನೋಡೋಣ ಅಂತ ಹೋದ್ರಿ. ಎಲ್ಲ ಇವಾಗ ಬಿಸಿ ಬಿಸಿಯಿಂದ ಮಾಡ್ತಾಯಿದ್ರು ಗೈಸ್. ಬೆಲ್ಲನ ನೋಡಿ ಹೆಂಗೆ ಮಾಡ್ತಿದ್ದಾರೆ ಅಂತ. ಈ ಬೆಲ್ಲ ಎಲ್ಲ ತೊಗೊಂಡು ಹೊರಟ್ರಿ. ಈ ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ.